ಪ್ರಕಾಶನ ಬೆಂಕಿ ಸುಡ್ಲಾರ್ದ ಹಸಿದು ಹೋಗಿ ಬಿಸಿದಾಗೋದಿಲ್ಲ. ಆಗ್ತದೇನ್ರಿ? ಕೈ ಹೋಗಿ ಸಿಹಿ ಆಗೋದಿಲ್ಲ. ಏನೋ ನಮ್ಮ ತಂಗಿ ನಿಮ್ಮ ತಂಗಿನೇ. ತಂಗಿ ಯಾಕೋ ಇವತ್ತು ವಿಷಯ ಹೆಂಗೆ ಮಾತಾಡಿ ಗುರ್ತಾಗಲಿಲ್ಲ. ಅದೇ ಕಲ್ಯಾಣ ಪಟ್ಟಣದೊಳಗ ಕೊಂಡಿ ಮನ್ಸನ್ನ ನಿತ್ತು ಬೆಂಕಿ ಹಚ್ಚದಿದ್ರ ಇವು ವಿಶ್ವಕ್ಕೆ ಗುರು ಬಸವಣ್ಣವ್ರು ಆಗ್ತಿದ್ರನ್ರಿ? ವೈರಿ ಮುಂದಿರ್ಬೇಕಂದಾರ. ಏನಂದಾರ? ವೈರಿ ಹಿಂದಿರ್ಬೇಕಂದಿಲ್ಲ, ವೈರಿ ಮುಂದಿರ್ಬೇಕಂದಾರ. ತಾನು ಹಾಳಾಗಿ ನಮ್ಮನ್ನು ಬೆಳೆಸ್ತಾನಂದ್ರೆ ಅವನೇ ದೊಡ್ಡವ. ತಾಯಿ ತಾನು ಸಂಕಟ ಕೋಟಿ ಸಿಡಿಲದಟ್ಟು ಕಷ್ಟಪಟ್ಟು ಕೋಟಿ ಸಿಡಿಲದಟ್ಟು ನೋವುಂಡು ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ಪರ್ವತ್ತಾಗಲಿ ಅಂತ ಹರಸಕ್ಕೆ ಒಬ್ಬಕ್ಕೆ ತಾಯಿ. ಆ ಸುಡೋ ಬೆಂಕಿ ಸುಡದಿದ್ರ ಈ ಜಗತ್ತದೊಳಗೆ ಏನೇನೂ ಕಾರ್ಯ ಸುದ್ದಾಗ್ತಿದ್ದಿಲ್ಲ. ಸುಡೋ ಬೆಂಕಿ ಸುಡಬೇಕು. ಕಳವಿ ನಾರಾಯಣಗೌಡ ಕೆಟ್ಟ ಅಂತೇಳಿ ನಾವು ಭಾವಿಸ್ತೇವೆ. ಕಳವಿ ನಾರಾಯಣಗೌಡ ಕೆಟ್ಟ ಅಂತೇಳಿ ಬೆಂಕಿ ಹಚ್ಚದಿದ್ರ ನಮ್ಮಪ್ಪ ಬೀರದೇವ್ರು ಹಳ್ಳಿ ಹಳ್ಳಿಗೆ ಬಿಳಿಗುಡಿನಾಗಿ ಬೀರಪ್ಪ ಅಂತ ಆಗ್ತಿದ್ದಿಲ್ಲ. ಬೆಂಕಿ ಹಚ್ಚೋದು ಅಷ್ಟೇ ಶ್ರೇಷ್ಠ. ಇದು ಒಂದು ಕಳವಿ ನಾರಾಯಣಗೌಡಂದಾಯ್ತು. ಕಾಶಿ ಪಟ್ಟಣದೊಳಗೆ ಹೆಂಗೆ ಕಬೀರದಾಸ್ ಅಂತ ಹೇಳಿದ್ರಲ್ಲ, ಅದೇ ಕಾಶಿ ಪಟ್ಟಣದೊಳಗ ಇಲ್ಲಿ ಯಾರಿಗೂ ಮಂದಿ ಎಲ್ಲ ನನ್ನ ಅಂತಂಬ್ರಿದ್ದೀರಿ, ನನ್ನ ಬಂಧು ಬಳಗ ಇದ್ದೀರಿ. ಅದೇ ಕಾಶಿ ಪಟ್ಟಣದೊಳಗ ಆ ದೊಡ್ಡ ರಾಜ ಆಗಿ ಹೋದ ರಾಜ ಸತ್ಯ ಹರಿಶ್ಚಂದ್ರ. ರಾಜ ಸತ್ಯ ಹರಿಶ್ಚಂದ್ರ ಅಂದ ಹಚ್ಚಿರ್ತಕ್ಕಂಥ ಬೆಂಕಿ ಇಂದೂನು ಆರಿಲ್ಲ. ಆರ್ಯದೇನ್ರಿ? ರಾಜ ಸತ್ಯ ಹರಿಶ್ಚಂದ್ರ ತಾನಿದ್ದಾಕರ ಹಚ್ಚಿರ್ತಕ್ಕಂಥ ಬೆಂಕಿ ಇಂದೂನು ಆರಿಲ್ಲ. ವಿಶ್ವಾಮಿತ್ರ ಗುರು ನಿತ್ತವನಿಗೆ ಕಾಡ್ದ, ನಿತ್ತು ಬೆಂಕಿ ಹಚ್ಚಿದ, ನಿತ್ತುವರೆಗೆ ಹಚ್ಚಿ ನೋಡಿದತ್ತೇಳಿ ರಾಜ ಸತ್ಯ ಹರಿಶ್ಚಂದ್ರ ಬೆಳಕ ಹೆಸರ ಇನ್ನೂ ಮರ್ತ್ಯದೊಳಗೆ ಉಳಿಬೇಕಾಗ್ಯದ. ಬೆಂಕಿ ಹಚ್ಚೋದು ಅಷ್ಟೇ ಶ್ರೇಷ್ಠ ಐತೆ ಅಂತ ಹೇಳಿ ಹಚ್ಕೊಂಡವ್ರದ್ದು ಬೆಳಕು ಉಳ್ದದ. ಬೆಂಕಿ ಹಚ್ಚೋದು ಶ್ರೇಷ್ಠ ಇರಲಿಲ್ಲ ಅಂದ್ರೆ ಹಸಿದೇ ಆಗಿ ಉಳಿತಿತ್ತು, ಸುಡ್ತಿದ್ದಿಲ್ಲ, ಗಟ್ಟಿ ಆಗ್ತಿದ್ದಿಲ್ಲ. ನಾವು ಸತ್ರ ಭೂಮಿಯೊಳಗೆ ಹೋಗಿತ್ತಾರ, ಭೂಮಿ ಸತ್ರ ಎಲ್ಲಿ ಹೋಗಿತ್ತಾರಂತ ಎಷ್ಟೋ ಜಾಗ ಕೇಳ್ಯಾರ. ನಾವು ಸತ್ರ ಭೂಮಿಯೊಳಗೆ ಹೋಗಿತ್ತಾರ, ಭೂಮಿ ಸತ್ರ ಕುಂಬಾರನ ಆವಿಗೆ ಒಳಗೆ ಹೋಗಿ ಇದು ಸುಡಲಿಲ್ಲ ಅಂದ್ರ ನೋಡ್ರಿ, ಬೆಂಕಿ ಹಚ್ಚೋದು ಕನಿಷ್ಠ ಇತ್ತಂದ್ರ ಕುಂಬಾರನ ಆವಿಗೆ ಒಳಗೆ ಹೋಗಿ ಈ ಮಣ್ಣು ಸುಡದಿದ್ರ ಒಂದು ಬುಟ್ಟಿ ಮಣ್ಣೊಳಗೆ ಒಂದು ಕೊಡ ನೀರು ಹಾಕ್ರಿ ನೀವು ನಿಂದಿರ್ತೈತೇನ್ರಿ? ಕುಡಿಯಾಕೆ ಬರ್ತೈತೇನ್ರಿ? ಹಿಂದಿನ ಕಾಲಕ್ಕೆ ಎಲ್ಲ ತತ್ರಾಣಿಗಿದ್ದು ಮಗಿ ಇದ್ದು, ಹಿಂದಿನ ಕಾಲಕ್ಕೆ ತತ್ರಾಣಿಗಿದ್ದು ಮಗಿ ಇದ್ದು, ಕುಂಬಾರನ ಅವಿಗೆ ಒಳಗೆ ಈ ಮಣ್ಣು ಸುಟ್ಟೈತೆ ಅಂತ ಹೇಳಿ ನೀರ ತಾ ಕುಡಿಬೇಕಾದದ್ದು ಇಟ್ಟುಕೊಂಡು ನಮಗೂ ಕುಡಿಸ್ತೈತೆ. ಸುಟ್ಟಾಗನೇ ಕುಡಿಸ್ತೈತೆ, ಸುಡಲಾರ್ದ ಕುಡಿಸಾಕ್ ಬರೋದಿಲ್ಲ. ಸುಡಲಿಲ್ಲ ಅಂದ್ರ ತಾನು ಕುಡಿತಿತ್ತು. ತಾ ಯಾವಾಗ ಸುಟ್ಟಿತ್ತು ಇಟ್ಟುಕೊಂಡು ನನಗೆ ಯಾಳಿಗೆ ಕುಡಿಸ್ತೈತಿ ಅಂದ್ರೆ ಸುಡುವುದೂ ಅಷ್ಟೇ ಶ್ರೇಷ್ಠದ, ಬೆಂಕಿ ಹಚ್ಚೋದೂ ಅಷ್ಟೇ ಶ್ರೇಷ್ಠದ. ಆದರೂ ನಾವು ತಿಳ್ಕೋಬೇಕು. ನಾವು ತಿಳ್ಕೊಂಡೇವಂದ್ರೆ ನೋಡ್ರಿ, ವಿಷ್ಣು ಬ್ರಹ್ಮ ಮಹೇಶ್ವರ ಕೈಲಾಸದೊಳಗೆ ಇದ್ರು. ಅವರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕೈಲಾಸದೊಳಗೆ ಇದ್ರು. ಮಹಾನ್ ಪತಿವರ್ತ ಧರ್ಮದ ಹೆಣ್ಣು ಮಗಳು ಮಹಾನ್ ಪತಿವರ್ತ ಇದ್ಳು. ಮರ್ತ್ಯದೊಳಗೆ ಯಾರು? ಐತ್ರು ಋಷಿ ಮುನಿಯ ಮಡದಿ ಅನುಸಯ. ತಮಗೆಲ್ಲರಿಗೂ ವಿಷಯ ಗುರುತ. ಅನುಸಯ ಈ ಮರ್ತ್ಯದೊಳಗ ಮಹಾನ್ ಪತಿವರ್ತ ಹೆಣ್ಣು ಮಗಳು. ಕರೆ ನಾರದರು ಕೈಲಾಸ ಬಿಟ್ಟು ಬಂದು ಎರಡೂ ಕಡೆ ಬೆಂಕಿ ಹಚ್ಚದಿದ್ರ ಅನುಸಯನ ಪತಿವ್ರತ ಧರ್ಮ ಗುರುತಾಗ್ತಿತ್ತೇನ್ರಿ? ವಿಚಾರ ಮಾಡ್ರಿ ನೀವು. ತ್ರಿಮೂರ್ತಿಗಳು 3 ಮಂದಿ ತ್ರಿಮೂರ್ತಿ ದತ್ತಾಗಿ ಹುಟ್ಟಿ ಬರ್ತಿದ್ರೇನ್ರಿ? ಬರ್ತಿದ್ದಿಲ್ಲ. ಇಲ್ಲಿ ಪತಿವ್ರತ ಅನುಸಯ ಅದಾಳತ್ ಹೇಳಿ ಕೈಲಾಸದಿಂದ ಮರ್ತಕ್ಕೆ ಬಂದು ಎಲ್ಲ ನೋಡಿಕೊಂಡು ಹೊಳ್ಳಿ ಕೈಲಾಸದಾಗ ಹೋಗಿ ಅವ್ರು ಕೊಳ್ಳಿ ಇಟ್ಟರತ್ತೇಳಿ ಕೈಲಾಸದ ಒಡೆಯರೇ ಮರ್ತಕ್ಕೆ ಬರಬೇಕಾಯ್ತು. ಹೆಂಡರ ಮಾತು ಕೇಳ್ಕೊಂಡು ಮರ್ತಕ್ಕೆ ಬಂದು ನೋಡಿ, ಸಾಮಾನ್ಯರನ್ರಿ. ಒಬ್ರು ಅತಿಥಿ ಬರ್ತಾರಂದ್ರೆ ಎಷ್ಟು ನಾವು ಆನಂದ ಪಡ್ತೇವೆ, ಒಬ್ರು ದೋಸ್ತರು ಬರ್ತಾರಂದ್ರೆ ಎಷ್ಟು ಆನಂದ ಪಡ್ತೇವೆ, ಎಷ್ಟು ಮನೆಯೆಲ್ಲ ಶೃಂಗಾರ ಮಾಡ್ತೇವೆ. ಅಂಥ ಜಗದ ಪಾಲಿಕರಾಗಿರ್ತಕ್ಕಂಥವ್ರು ಮರ್ತಕ್ಕೆ ಬಂದು ಈಕಿ ಮನೆಯಾಗ ಕೂಸುಗಳಾಗಿ ಬಿದ್ದು ಆಡ್ತಾರಂದ್ರೆ ಬೆಂಕಿ ಹಚ್ಚೋ ಶ್ರೇಷ್ಠ ಇದ್ದಾಗ ಬಂದಿರ್ಬೇಕ್ರಲ್ಲ ಅವ್ರು. ಅಂಥ ಶ್ರೇಷ್ಠವಾದ ಬೆಂಕಿಯವ್ರು ಹಚ್ಚಾರತ್ತೇಳಿ ಅಂಥ ದೊಡ್ಡವರು ಬಂದು ಈಕಿ ಮನ್ಯಾಗ ಕೂಸಾಗಿ ಆಡಿ ಈಕಿ ಹೆಸರು ಹೆಂಗಾಯ್ತು? ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ನ್ಯಾಯದೊಳಗೆ ಹೇಳ್ಬೇಕು. ಹೆಂಗೆ ಹೇಳಬೇಕು? ಹುಚ್ಚಿ ಪತಿವತ ಧರ್ಮದಾಗ ಹೆಸರಾಗಿ ಹೋದಳು ಐತ್ರು ಋಷಿ ಮುನಿರಿ ಅನಸೂಯ. ಗಂಡನ ಪಾದ ತೊಳೆದು ಪನ್ನೀರು ಹೊಡೆದಳು. ಪರಮಾತ್ಮ ಸಹಿತ ಆಕಿ ಮನೆಯೊಳಗೆ ಕೂಸಾಗಿ ಆಡಿದ ಅಂತೇಳಿ. ಇದು ಪರಮಾತ್ಮ ಕೂಸಾಗಿ ಆಡೋದು ದ್ವಾರದಲ್ಲ, ಅನುಸಯನ ಪತಿವ್ರತ ಧರ್ಮ ದ್ವಾರದಲ್ಲ. ಕರೆ ಎರಡೂ ಕಡೆ ಯಾವಾಗ ಬೆಂಕಿ ಹಚ್ಚಿದವು ನಾರದನೇ ದೊಡ್ಡವ. ಬಂಧುಗಳೇ, ನಾರದನೇ ದೊಡ್ಡವ. ಯಾಕ? ನಮ್ಮಲ್ಲಿ ಇದ್ದಿರ್ತಕ್ಕಂಥ ಜ್ಞಾನ ಕಂಡು ಹಿಡಿದವ ದೊಡ್ಡವ. ನೋಡ್ರಿ, ಇವತ್ತು ನಾವು ಲಾಯರ್ ಆಗಿವು, ಕರೆ ಪ್ರೈಮರಿ ಕಲಿಸಿರ್ತಕ್ಕಂಥ ಗುರು ಅವ ಗುರುನೇ.
ಪ್ರೈಮೇರಿ ಒಳಗೆ ನನಗೆ ಅನ್ನಾಕ ಕಲಿಸಿದವ್ ಅವನೇ ದೊಡ್ಡವ್, ನಾ ದೊಡ್ಡವಲ್ಲ. ನಾನಿವತ್ತು ಲಾಯರ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, IPS ಆಗಿರ್ಬೋದು. ಅವ ಸುಡಾಗ ಸುಡದಿದ್ರೆ ನಾ IPS ಆಗಕ್ಕೆ ಬರ್ತಿದ್ದಿಲ್ಲ, ನಾ ಲಾಯರ್ನು ಆಗಕ್ಕೆ ಬರ್ತಿದ್ದಿಲ್ಲ. ಅವ ಸುಡಾಗ ಸುಟ್ಟಾನಂತ ಹೇಳಿ ನಾ ಲಾಯರ್ ಆಗಕ್ಕೆ ಬಂದೈತಿ, IPS ಆಗಕ್ಕೆ ಬಂದೈತಿ ಬಂಧುಗಳೇ. ಹಂಗೆ ಬೆಂಕಿ ಹಚ್ಚೋದನ್ನು ಜಗತ್ತದೊಳಗೆ ಅಷ್ಟೇ ಶ್ರೇಷ್ಠ. ಅದು ಹಚ್ಕೊಂಡವ್ರ ಕೀರ್ತಿ ಮಾತ್ರ ಮನಪೂರ್ವಕ ಮನ ಆನಂದಗಂಗ ಧನ್ಯ 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 ಅನ್ನಬೇಕು. ಹಂಗೆ ವಿಷಯನ ಬಿಡಿಸಿದ್ರಿ. ನಮಗೂ ನಿಮಗೂ ದರ್ಶನ ಇತ್ತು ಬಹಳ ದಿವಸದ. ಯಾಕಂದ್ರೆ ಹೊಟ್ಟೆ ಕೂಡಿದ್ದಿಲ್ಲ. ಕೂಡಿ ನಾವು ನಿಮ್ಮ ತಾಲೂಕುಗಳಿಗೆ ಬಂದೆವು, ನೀವು ಬಂದಿರಿ, ಕರೆ ಬೆಟ್ಟಿರಲಿಲ್ಲ. ಒಳ್ಳೆ ವಿಷಯಗಳಿದ್ದು ಅವ್ರಿಗೆ ಇನ್ಕತನ ಹೆಂಗಾಗ್ಯದ ಅಂದ್ರೆ ಒಂದು ಪದ್ಯ ಹಾಡೋದು, ಒಂದು ಪದ್ಯದ ಚಾಲದಲ್ಲಿ ಒಂದು ಚಾಲದೊಳಗೆ ಜಾನಪದ ಅಳವಡಿಸ್ಕೊಂಡು ಹಾಡೋದು, ಹೀಗೆಲ್ಲ ಬರೋದ್ರ ಜನ ಏನಾಗಿತ್ತಪ್ಪ ಅಂತಂದ್ರೆ ಜನ ಟರ್ನ್ ಆಗಿತ್ತು. ಏಕದಮ್ 30 ತಾರೀಕು ಯಾನ ಗೂಟಿಗೆ ಹಗ್ಗ ಹಚ್ಚಿ ಕಟ್ಟಿದಂಗೆ ಆಗ್ಯದ. ಜಡ್ಜ್ಮೆಂಟ್ ಹೆಣ್ಮಕ್ಳ ಮೇಲೆಗೆ ಸಿಗುವುದೂ ಇಲ್ಲ. ಭಾಳ ದಂತ ಬಿಟ್ಟು ಸತ್ಯ ಘಟನೆಗಳಿಗೆ ನಾವು ಸಮೀಪ ಹುಡುಕಬೇಕು. ಯಾಕಂದ್ರೆ ಇನ್ನೊಂದು ಸ್ವಲ್ಪ ಹಿಂಗೆ ಮರೆತು ಕೂತೀವಪ್ಪ ಅಂತಂದ್ರೆ ಮುಳಿಗೆ ಹೋಗ್ತಾವೆ. ಸಾಮಾನ್ಯರನ್ರಿ ವಿಷ್ಣು ಪರಮಾತ್ಮನೇ, ಸ್ವತಃ ವಿಷ್ಣು ಪರಮಾತ್ಮನೇ ವಿಠೋಲನಾಗಿ ಮರ್ತೆ ಲೋಕಕ್ಕೆ ಬಂದ. 7 ಮಂದಿ ಅಕ್ಕ ತಂಗಿಯರೊಳಗೆ ಸಣ್ಣ ತಂಗಿ ಶಿರೀಶರಿಗೆ ಹತ್ತಿ ಆ ಸ್ವಾತಿ ಮಳಿ ಒಳಗೆ ಸಮುದ್ರದ ಒಂದು ಶಿಂಪಿ ಒಳಗೆ, ಅದಕ್ಕೆ ರಾಜ್ಕುಮಾರ್ ಅವ್ರು ಯಾಕೆ ಹಾಡಿದರು? ಸ್ವಾತಿ ಮುತ್ತಿನ ಮಳೆ ಹೆಣೆಯು ಅಂದ ಚಂದದ ತೀರ್ ಹೆಣೆಯುತ್ತ ಅವಾಗ ಹಾಡಿದರು. ರಾಜ್ಕುಮಾರ್ನ ಹಾಡಿ ಹರಿಸ್ಬೇಕು, ನೆನಪಿಸಬೇಕು. ರಾಜ್ಕುಮಾರ್ ಮಕ್ಕಳು, ರಾಜ್ಕುಮಾರ್ ದಾರಿದೀಪ ಜಗತ್ತಿಗೆ ಆಗ್ಯಾರ. ನಾವು ತಿಳ್ಕೋದಿದ್ರೆ ಯಾರೇನು ಮಾಡೋರ್ರಿ? ಅವ್ರು ಇದ್ದಾಕರ ಹಾಡಲಿಲ್ಲ. ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ಹಾಡಬೇಕು ಅಂತ ರಾಜ್ಕುಮಾರ್ ಅವ್ರು ಇದ್ದಾಗೆ ಹೇಳ್ಯಾರ ನೋಡ್ರಿ. ಕಾಲ ಹೆಂಗೆ ಬರ್ತೈತೆ ಹಂಗೆ ನಾವು ಇರ್ಬೇಕತ್ತೆ. ಎಷ್ಟು ಸಾರಿ ನೆನಪಿಸ್ಕೋಬೇಕು. 3 ದಿವಸ ಹಾಡಕ್ಕೆ ಬಂದಿಲ್ಲ ರೀ, 3 ದಿವಸ ಹಾಡಕ್ಕೆ ಬಂದಿಲ್ಲ. ಎಲ್ಲೆಲ್ಲೋ ಹೋಗಿ ನಾವು ಏನೇನೋ ಮಾಡಾಕತ್ತೀವಿ. ಮನೆ ಮಕ್ಕಳಾಗಿ ಉಳ್ಕೊಂಡ್ರು. ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ ಅದು ಮನೆ ಮಕ್ಕಳಾಗಿ ಪೂಜಾ ಮಾಡಿಸ್ಕೊಂಡ್ರು ಬಂಧುಗಳೇ. ನೆನಪಿಟ್ಕೋಬೇಕು ನಾವು. ಅವ್ರಿಗೆ ಒಂದು ಕಪ್ಪು ಚುಕ್ಕಿ ಬರಲಿಲ್ಲ. ನಮಗೆ 3 ದಿವಸ 2 ಮಾತು ಮಾತಾಡಕ್ಕೆ ಬರೋದಿಲ್ಲ, 2 ಹಾಡಕ್ಕೆ ಆಡಕ್ಕೆ ಬರೋದಿಲ್ಲ. ನನ್ನಂಥ ಬಂಗೋಜಿನ ಯಾರಲ್ಲಿ ಎದಿ ಉಬ್ಬಿಸಿ ತಿರುಗಾಡಕ್ಕೆ ಹೋಗಿ ಅವ್ರವ್ರ ಮನ್ಯಾಗ ಅವ್ರವ್ರು ಊಟ ಮಾಡಂಗಿಲ್ಲ ರೀ. ಈಗ ಅವರೆಲ್ಲ ಬೇರೆ ಕಡೆದಾರೆ. ಅದನ್ನೆಲ್ಲ ನಾವು ಹೇಳೋದು ದೊಡ್ಡ ಮಾತಲ್ಲ. ಹಾಲು ಸಿದ್ದೇಶ್ವರ ಆಗಲಿ, ಅಮೋಘ ಸಿದ್ದೇಶ್ವರ ಆಗಲಿ, ನಮ್ಮ ಅಕ್ಕಗೂ ಒಂದು ಮಾತು ಹೇಳೋದದ. ಅಕ್ಕ, ಇಲ್ಲಿವರೆಗೂ ತಮ್ಮ ಏನಾರು ನಿನಗೆ ಚುಚ್ಚಿ ಮಾತಾಡ್ದಂಗೆ ಅನಿಸ್ತಿರ್ತಾರೆ, ನಾವು ಒಟ್ಟೆ ಮಾತಾಡೋದಿಲ್ಲ, ಒಟ್ಟೆ ಹೇಳೋದಿಲ್ಲ. ಇಲ್ಲಿವರೆಗೂ ಇನ್ನೂ ಕೊಂತೆವ ಮಾಧುಲಿಂಗ ಇಟ್ರಾಗ ಬಂದಿರು ಅಮೋಘ ಸಿದ್ಧನ ತಗೊಂಡು ಇಲ್ಲ. ಒಮ್ಮೆ ಅಮೋಘ ಸಿದ್ಧನ ಕೈಲಾಸ ಬಿಡಿಸಿರಿ. 7 ಅವತಾರಗಳನ್ನು ಒಂದೊಂದು ಸನ್ನಿವೇಶದಾಗ ತೊಗೊಂಡ್ರೆ ಮಾರ್ಗ ಹಚ್ಚಿ ನಾವು ಮಾರ್ಗ ಎಲ್ಲಿ ತರಬೇಕು, ಪದ್ಯ ಹಚ್ಚಿ ನಾವು ಪದ್ಯ ಎಲ್ಲಿಗೆ ತರಬೇಕು, ಚಾಲ್ ಹಚ್ಚಿ ನಾವು ಚಾಲು ಯಾರು ಎಲ್ಲಿಗೆ ತಂದು ಬಿಡಬೇಕು. ಈ ದೈವದಿಂದ 1 ರೂಪಾಯಿ ನಾವು ಒಯ್ತೇವಪ್ಪ ಅಂತಾರೆ ನಮ್ಮ ಮೈಗೆ ಹತ್ತಬೇಕಾದ್ರೆ ದೈವಕ್ಕೆ ನಾವು ಏನು ಅಂತ ಊಟ ಉಣಿಸ್ಬೇಕು. ಅಗಾಧವಾದ ಲೀಲೆಗಳನ್ನು ಮಾಡ್ಯಾರ್ರಿ, ಅಗಾಧವಾದ ಪವಾಡಗಳನ್ನು ಜಗತ್ತದೊಳಗೆ ಮಾಡ್ಯಾರ. ಸಾಮಾನ್ಯ ಪವಾಡಗಳೇನ್ರಿ ಇಲ್ಲ.